ಹಾಯ್ ಹೆಲೋ. ಇವತ್ತು ನನ್ನ ಮಗಳ ಸ್ಕೂಲ್ನಲ್ಲಿ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು. ಏನೆಲ್ಲ ಪ್ರೋಗ್ರಾಮ್ಸ್ ಇತ್ತು, ಯಾವ ರೀತಿಯಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಮೊದಲಿಗೆ ಸ್ಕೂಲ್ ಡೇ ಇದ್ದಿದ್ರಿಂದ ರೆಡಿ ಆಗ್ತಾ ಇದೆ. ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ನಾನು ಮತ್ತು ನನ್ನ ಮಗಳು ಇಬ್ರು ರೆಡಿಯಾಗಿ ಹೋಗ್ತಾ ಇದೀವಿ. ಅವಳಿಗೂ ಸಹ ಸ್ಕೂಲಿಂದ ಕಾಸ್ಟ್ಯೂಮ್ ಅನ್ನ ಕೊಟ್ಟಿದ್ರು, ಅವಳು ಸಹ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ರೆಡಿ ಆಗಿದ್ದಾಳೆ. ನನ್ನ ಮಗಳಿಗೆ ಜರ್ಮನ್ ಡ್ಯಾನ್ಸ್ ಇತ್ತು, ಸೊ ಹಾಗಾಗಿ ಅದೇ ರೀತಿಯಾಗಿ ಕಾಸ್ಟ್ಯೂಮ್ ಅನ್ನ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಇಬ್ರು ಈಗ ರೆಡಿಯಾಗಿ ಹೋಗ್ತಾ ಇದೀವಿ. ಆನ್ಯುವಲ್ ಡೇ ಇದ್ದಿದ್ದು ಪಿಟೀಲ್ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ, ಮಲ್ಲೇಶ್ವರಂ. ಮೊದಲಿಗೆ ನಾನು ಮತ್ತು ನನ್ನ ಮಗಳು ಸ್ವಲ್ಪ ಬೇಗ ಹೋಗಿದ್ವಿ. ಆಲ್ರೆಡಿ ಮಕ್ಕಳೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು, ಕ್ಲಾಸ್ ವೈಸ್ ಮಕ್ಕಳನ್ನ ಕೂರಿಸಿದ್ರು. ಇನ್ನು ಡೋರನ್ನ ಓಪನ್ ಮಾಡಿರ್ಲಿಲ್ಲ, ಸೊ ಹಾಗಾಗಿ ನಾವೆಲ್ಲ ಹೊರಗಡೆ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಅಲ್ಲೇ ಸೈಕಲ್ ಗ್ಯಾಪ್ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಎಕ್ಸಾಕ್ಟ್ 4 ಗಂಟೆಗೆ ಡೋರನ್ನ ಓಪನ್ ಮಾಡಿದ್ರು. ಸೊ ಎಲ್ಲ ಪೇರೆಂಟ್ಸ್ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಬೇಗ ಹೋಗಿ ಸೀಟನ್ನ ಇಟ್ಕೊಂಡು ಕೂತ್ಕೊಂಡ್ವಿ. ಆಲ್ರೆಡಿ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಮತ್ತೆ ಆಲ್ರೆಡಿ ಕೆಲವೊಂದು ಪ್ರೋಗ್ರಾಮ್ ನಡೆದಿರೋದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ರು ಸ್ಕ್ರೀನ್ ಮೇಲೆ. ಸೊ ಅದನ್ನ ನಾವು ನೋಡ್ಕೊಂಡು ಕೂತಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಯೋಗ ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ನೆಲ್ಲ ತೋರಿಸ್ತಾ ಇದ್ರು. ಸೊ ಇದೇ ರೀತಿಯಾಗಿ ಪ್ರತಿ ಮಂತ್ ಏನೇನು ಮಾಡಿದ್ರು ಎಲ್ಲ ಸೆಲೆಬ್ರೇಟ್ ಮಾಡಿ ತೋರಿಸಿದ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಆಂಕರಿಂಗ್ ಮಾಡುವಂತಹ ಮಕ್ಕಳು ಸಹ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನೋಡ್ತಾ ಇರ್ಬೋದು, ಮೊದಲಿಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ರು. ಎಲ್ಲರನ್ನು ವೆಲ್ಕಮ್ ಮಾಡಿದ್ರು. ಮೊದಲನೇದಾಗಿ ಪ್ರೋಗ್ರಾಮ್ ಅನ್ನ ಇನ್ವೊಕೇಶನ್ ಸಾಂಗ್ ಮೂಲಕ ಸ್ಟಾರ್ಟ್ ಮಾಡಿದ್ರು. ಮಕ್ಕಳು ಸಹ ತುಂಬಾ ಚೆನ್ನಾಗಿ ಸಾಂಗ್ ಅನ್ನ ಹಾಡಿದ್ರು. ನೋಡ್ತಾ ಇರ್ಬೋದು, ಎಲ್ಲಾ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು. ಅದಾದ್ಮೇಲೆ ವೆಲ್ಕಮ್ ಸ್ಪೀಚ್ ಅನ್ನ ಮಾಡಿದ್ರು. ನಂತರ ವೆಲ್ಕಮ್ ಸ್ಪೀಚ್ ಸಹ ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ಲೈಟಿಂಗ್ ದ ಲ್ಯಾಂಪ್ ಅನ್ನ, ಸೊ ಪ್ರೋಗ್ರಾಮ್ ಅನ್ನ ದೀಪ ಬೆಳಗುವುದರ ಮೂಲಕ ಸ್ಟಾರ್ಟ್ ಮಾಡಿದ್ರು. ನಂತರ ಲ್ಯಾಂಪ್ ಲೈಟಿಂಗ್ ಎಲ್ಲ ಆದ್ಮೇಲೆ ಗ್ಲಿಮ್ಸಸ್ ಆಫ್ ಇವಾ ಇವೆಂಟ್ಸ್ 2025-26 ಅನ್ನ ನ್ಯೂಸ್ ಮುಖಾಂತರ ಮಕ್ಕಳೆಲ್ಲ ಚೆನ್ನಾಗಿ ರಿಪೋರ್ಟ್ ಮಾಡಿದ್ರು. ಸೊ ನನ್ನ ಮಗಳು ಸಹ ನ್ಯೂಸ್ ಅನ್ನ ಓದಿದ್ಲು. Beauty and importance of the Hindi language. A traditional and artistic Dasara Bombe show was arranged, showcasing the cultural heritage and creativity of our students. And with that, we conclude our September. This is activity and intellect. ನಂತರ ಅದನ್ನೆಲ್ಲ ಮುಗಿಸ್ಕೊಂಡು ಟೀ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ. ಟೀ ಮತ್ತೆ ಸಮೋಸನ ತಿನ್ಕೊಂಡ್ ಬಂದ್ವಿ ನಾವು ಮತ್ತೆ ಫ್ರೆಂಡ್ಸ್ ಹೋಗಿ. ಅದೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಅಲ್ಲಿ ಆಲ್ರೆಡಿ ಪ್ರಿನ್ಸಿಪಾಲ್ ಇಂದ ಸ್ಪೀಚ್ ಇತ್ತು. ಸೊ ಪ್ರಿನ್ಸಿಪಾಲ್ ಸಹ ಚೆನ್ನಾಗಿ ಸ್ಪೀಚ್ ಅನ್ನ ಮಾಡಿದ್ರು. ನಂತರ ಅದಾದ್ಮೇಲೆ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಹ ಇತ್ತು. ಮತ್ತೆ 10th ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರೋ ಮಕ್ಕಳಿಗೂ ಸಹ ಪ್ರೈಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದಾದ್ಮೇಲೆ ಪ್ರೆಸಿಡೆಂಟ್ ಅವರು ಸಹ ಸ್ಪೀಚ್ ಅನ್ನ ಮಾಡಿದ್ರು.
Thanks are offered gives us immense pleasure for the exceptional leadership. ಎಲ್ಲ ಆದಮೇಲೆ ಸಿ ಪಿ ಮ್ಯಾಮ್ಗೆ ಸನ್ಮಾನ ಮಾಡಿದ್ರು. ನಂತರ ಅದಾದಮೇಲೆ ಟೀಚರ್ಸ್ಗೂ ಸಹ ಸನ್ಮಾನ ಮಾಡಿದ್ರು. ಎಲ್ಲ ಮುಗಿದ್ಮೇಲೆ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಸಹ ಬಂದರು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ. ನೋಡ್ತಾ ಇರ್ಬೋದು, ನಾವು ಬಂದು ಇಲ್ಲಿ ಸೀಟ್ ಇಟ್ಕೊಂಡಿದ್ವಿ. ಅವರು ಕರೆಕ್ಟ್ ಟೈಮ್ ಬಂದು ಪ್ರೋಗ್ರಾಮ್ಗೆ ಜಾಯಿನ್ ಆದರು. ಸೊ ಮೊದಲನೇ ಪ್ರೋಗ್ರಾಮು ಕರ್ಟನ್ ರೈಸ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಂದ ಎಲ್ಲ ಸಾಂಗ್ಸ್ ನ ಪ್ಲೇ ಮಾಡ್ತಾ ಇದ್ರು. ನಂತರ ಅದಾದ್ಮೇಲೆ ವೆಲ್ಕಮ್ ಡ್ಯಾನ್ಸ್ ಇತ್ತು 10th ಮಕ್ಕಳಿಂದ. ವೆಲ್ಕಮ್ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿ ಬಂದಿತ್ತು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಗಣೇಶನ ಸಾಂಗಿಗೆ ಇಲ್ಲಿ ವೆಲ್ಕಮ್ ಡ್ಯಾನ್ಸ್ ಅನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಡ್ಯಾನ್ಸು, ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ 7th ಮಕ್ಕಳಿಂದ ಮಂಗೋಲಿಯನ್ ಡ್ಯಾನ್ಸ್ ಇತ್ತು ಬಾಯ್ಸ್ ಇಂದ. ನೋಡ್ತಾ ಇರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಡ್ಯಾನ್ಸು. ಈ ಡ್ಯಾನ್ಸ್ ಸಹ ಚೆನ್ನಾಗಿ ಬಂತು. ಇದಾದ್ಮೇಲೆ ಮರಾಠಿ ಸಾಂಗಿಗೆ ಡ್ಯಾನ್ಸ್ ಅನ್ನ ಹಾಡಿದ್ರು 8th ಸ್ಟ್ಯಾಂಡರ್ಡ್ ಮಕ್ಕಳು. ಅದು ಸಹ ತುಂಬಾ ಚೆನ್ನಾಗಿ ಬಂತು. ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ಇದು ಸಹ ತುಂಬಾನೇ ಇಷ್ಟ ಆಯ್ತು. ಒಂದಕ್ಕಿಂತ ಒಂದು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಂತರ ಇದಾದ್ಮೇಲೆ ಟೆಕ್ ಆಫ್ ಎಜುಕೇಶನ್ ಅಂತ 5th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅದು ಸಹ ಚೆನ್ನಾಗಿತ್ತು. ನಂತರ ಅದಾದ್ಮೇಲೆ ಚಾವಾ ಡ್ಯಾನ್ಸ್ ಇತ್ತು. ಇದನ್ನ 8th ಸ್ಟ್ಯಾಂಡರ್ಡ್ ಬಾಯ್ಸ್ ಮಾಡಿದ್ರು, ಸಖತ್ತಾಗಿ ಬಂತು. ಅದಾದ್ಮೇಲೆ ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಡ್ಯಾನ್ಸ್ ಇತ್ತು 6th ಸ್ಟ್ಯಾಂಡರ್ಡ್ ಗರ್ಲ್ಸ್ ಇಂದ. ಅದಾದ್ಮೇಲೆ 7th ಸ್ಟ್ಯಾಂಡರ್ಡ್ ಗರ್ಲ್ಸ್ ಇಂದ ಜರ್ಮನ್ ಡ್ಯಾನ್ಸ್ ಇತ್ತು. ಇದು ನನ್ನ ಮಗಳು ಡ್ಯಾನ್ಸ್ ಆಗಿತ್ತು. ಇದರ ಪೂರ್ತಿ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಖಂಡಿತವಾಗಿ ನೋಡಿ, ತುಂಬಾ ಚೆನ್ನಾಗಿದೆ ಡ್ಯಾನ್ಸ್. ಎಲ್ಲ ಮಕ್ಕಳು ಸಹ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು, ಚೆನ್ನಾಗಿತ್ತು. ನಂತರ ಡ್ಯಾನ್ಸ್ ಅನ್ನ ಹೇಳ್ಕೊಟ್ಟಿರುವಂತಹ ಟೀಚರ್ಸ್ಗೆ ಸನ್ಮಾನವನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲ ಮಕ್ಕಳಿಗೂ ಡ್ಯಾನ್ಸ್. ಇದಾದ್ಮೇಲೆ ಕನ್ನಡ ಸಾಂಗ್ಸಿಗೆ 5th ಸ್ಟ್ಯಾಂಡರ್ಡ್ ಮಕ್ಕಳು ಡ್ಯಾನ್ಸ್ ಅನ್ನ ಮಾಡಿದ್ರು, ಚೆನ್ನಾಗಿ ಬಂದಿತ್ತು. ಅದಾದ್ಮೇಲೆ 9th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಟ್ರಿಬ್ಯೂಟ್ ಟು ಆರ್ಮಿ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು, ಅದು ಸಹ ಚೆನ್ನಾಗಿತ್ತು. ನಂತರ 10th ಸ್ಟ್ಯಾಂಡರ್ಡ್ ಬಾಯ್ಸ್ ಫಾದರ್ ಥೀಮ್ಗೆ ಒಂದು ಡ್ಯಾನ್ಸ್ ಅನ್ನ ಮಾಡಿದ್ರು, ಅದು ಸಹ ತುಂಬಾ ಚೆನ್ನಾಗಿ ಬಂತು. ಫಾದರ್ ವ್ಯಾಲ್ಯೂ ಅಂತ ಮಕ್ಕಳಿಗೆ ತಿಳಿಸ್ಕೊಟ್ರು. ನಂತರ 9th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಜಾಗೋ ಮೇರೆ ದೇಕ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಅದಾದ್ಮೇಲೆ ಹಿಪ್ ಹಾಪ್ ಡ್ಯಾನ್ಸ್ ಇತ್ತು 6th ಸ್ಟ್ಯಾಂಡರ್ಡ್ ಬಾಯ್ಸ್ ಇಂದ. ಕೊನೆಯದಾಗಿ ರಾವಣ ಡ್ಯಾನ್ಸ್ ಇತ್ತು 8th ಸ್ಟ್ಯಾಂಡರ್ಡ್ ಬಾಯ್ಸ್ ಇಂದ. ಇದು ಸಹ ತುಂಬಾ ಚೆನ್ನಾಗಿ ಬಂತು. ತುಂಬಾ ಚೆನ್ನಾಗಿ ಮಕ್ಕಳು ಸಹ ಪರ್ಫಾರ್ಮೆನ್ಸ್ ಮಾಡಿದ್ರು. ಎಲ್ಲಾ ಡ್ಯಾನ್ಸ್ಗಳು ಸಹ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಂತರ ನಾವು ಅಲ್ಲಿನೇ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಫುಲ್ ಪ್ರೋಗ್ರಾಮ್ ಮುಗೀತು, ಹಾಗಾಗಿ ನಾವು ಪ್ರೋಗ್ರಾಮ್ ಮುಗಿದ್ಮೇಲೆ ಹೊರಗಡೆ ಬಂದು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಮಕ್ಕಳಿಗೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಅಂತ. ಹಾಗೆ ನಾವು ಸಹ ಕೆಲವೊಂದು ಸೆಲ್ಫಿಗಳನ್ನ ತೆಗೆಸ್ಕೊಂಡ್ವಿ.
ಮಕ್ಕಳು ಸಹ ಫ್ರೆಂಡ್ಸ್ ಒಟ್ಟಿಗೆ ಫೋಟೋಗಳನ್ನ ತೆಗೆಸ್ಕೊಂಡ್ರು, ಮತ್ತೆ ನಾವು ಸಹ ಫ್ಯಾಮಿಲಿ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ಅಲ್ಲಿಂದ ನಾವು ಡಿನ್ನರ್ಗೆ ಹೋಗೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಿಯರೆಸ್ಟ್ ಇದ್ದಿದ್ದಂತಹ ಪಾಕಶಾಲೆಗೆ ಹೋದ್ವಿ. ಎಲ್ಲ ಫ್ಯಾಮಿಲಿ ಯಾವಾಗಾದ್ರೂ ಒಟ್ಟಿಗೆ ಒಮ್ಮೊಮ್ಮೆ ಸೇರಿದಾಗ ಈ ರೀತಿಯಾಗಿ ಹೋಗೋದು ಚೆನ್ನಾಗ್ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ವಿ. ಮಕ್ಕಳನ್ನು ಸಹ ಲಿಟ್ರಲಿ ತುಂಬಾ ಎಂಜಾಯ್ ಮಾಡಿದ್ರು. ನಾವು ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ಫುಡ್ ಸಹ ತುಂಬಾ ಚೆನ್ನಾಗಿತ್ತು. ನಾವು ಸ್ಟಾರ್ಟರ್ಸ್ ಮತ್ತೆ ರೋಟಿ ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ನಂತರ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬಂದ್ವಿ. ಅದಾದ್ಮೇಲೆ ಹೊರಗಡೆ ಬಂದು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಈ ರೀತಿಯಾಗಿ ಒಂದು ಡೇ ಫುಲ್ ಎಂಜಾಯ್ ಮಾಡಿದ್ವಿ. ಕೊನೆಯದಾಗಿ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ನಾವು ಅಲ್ಲಿಂದ ಮನೆಗೆ ಹೋಗ್ತಾ ಇದೀವಿ. ಸೊ ನಾವು ಅಲ್ಲಿಂದ ಗಾಡಿಯಲ್ಲಿ ಹೊರಟ್ವಿ. ಅವರು ಸಹ ಅಲ್ಲಿಂದ ಅವ್ರವ್ರ ಮನೆಗೆ ಗಾಡಿಯಲ್ಲಿ ಹೊರಟ್ರು. ಹೀಗೆ ನಾವು ಮನೆಗೆ ಬಂದು ರೀಚ್ ಆಗಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ಆನ್ಯುವಲ್ ಡೇ ಪ್ರೋಗ್ರಾಮ್. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.